ಇವತ್ತು ಇದು ಒಂದು ನಿಪ್ಪಾಣಿಯ ಇತಿಹಾಸದಲ್ಲಿ सुवर्णाक्षरದಿಂದ बरेदिडतಕ್ಕಂತ ಒಂದು क्षण. निप्पाणीच्या इतिहासामध्ये सुवर्णाक्षर होऊन लिहून ठेवणारा हा क्षण डॉक्टर बाबासाहेबांच्या 100 वर्ष पूर्ण झाली. त्याच्यासाठी आपण सर्वांनी बाबासाहेबांना एक टाळ्या गजरामध्ये वंदन करायचं आहे. 100 ವರ್ಷ ಬಾಬಾಸಾಹೇಬ್ರು ಬಂದು ಆಯ್ತು. ನಾನು ನನ್ನ ಸೌಭಾಗ್ಯ ಅನ್ಕೋತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ನಾನು ಈ ನಿಪ್ಪಾಣಿಯ ಶಾಸಕಿಯಾಗಿ ನನಗೆ ಆ ದೇವರು ಒಂದು ಅವಕಾಶ ಕೊಟ್ಟನಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣ್ಯ ಸ್ಪರ್ಶ ಮಾಡಿದಂತ ಈ ನೆಲದಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ನನ್ನ ರಾಜ್ಯದ ಮುಖಂಡರು ಮತ್ತು ನನ್ನ ದೇಶದ ರಾಷ್ಟ್ರದ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಮಾಡ್ತಾ इधीवी. कळा लागले का नाही? नाही नाही तर नाही म्हणून सांगा. हा आज करायला लागलोय. कारण माझ्यासारखी एक स्त्री, माझ्यासारखी एक महिला, ನನ್ನಂತ ಒಬ್ಬ ಹೆಣ್ಮಗಳು 4 ಗೋಡೆಗಳಿಂದ ಹೊರಗಡೆ ಬಂದು 4 भिंतीतून बाहेर येऊन आज निप्पाणी तालुक्याची 3दा आमदार होती, कर्नाटक राज्याची 2दा मंत्री होती आणि आपल्या देशाची राष्ट्रपती मुर्मू सारखी एक महिला राष्ट्रपती होती. हे फक्त आणि फक्त डॉक्टर बाबासाहेब आंबेडकरांच्या कृपेनं हे कधीही आम्ही विसरायचं नाहीये. महिला टाळ्या वाजवा लागलेत, माझे बंधू तसंच बसलेत. जरा वाजवा जोरात. तर ಈ ರೀತಿಯಾಗಿ ಒಬ್ಬ ಹೆಣ್ಮಗಳು ಇವತ್ತು ದೇಶದ ರಾಷ್ಟ್ರಪತಿ ಆಗ್ತಾಳೆ. ನನ್ನಂತ ಒಬ್ಬ ಹೆಣ್ಮಗಳು ರಾಜ್ಯದ ಮಂತ್ರಿ ಆಗ್ತಾಳೆ. 3 ಬಾರಿ ನಿಪ್ಪಾಣಿಯ ಶಾಸಕಿ ಆಗ್ತಾಳೆ ಅಂತಂದ್ರೆ ಇದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕೃಪೆಯಿಂದ ಅಂತ ಹೇಳಿ ನಾನು ಇವತ್ತು ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. 1925ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ आंबेडकर ಅವರು प्रथम बारीगे निप्पाणीಗೆ ಬರ್ತಾರೆ. पहिल्यांदा 1925 मध्ये डॉक्टर बाबासाहेबजी आपल्या निप्पाणीच्या पुण्यभूमीमध्ये येतात. कशासाठी येतात की त्या वेळेला ದಲಿತ ಸಮಾಜದಲ್ಲಿ ಇರತಕ್ಕಂತವರಿಗೆ ಏನು ಕಷ್ಟ ಇತ್ತು ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಿದೆ. ಅಸ್ಪೃಶ್ಯತೆ, ಅವರನ್ನ ಕೀಳಾಗಿ ನೋಡ್ತಿದ್ರು. ಒಂದು ಹನಿ ನೀರು ಬೇಕಾದ್ರೂ ಕೂಡ ಮೇಲಿಂದ ಸುರಿತಿದ್ರು. ಅವರು ನಡೆದಾಡಬೇಕಾದ್ರೆ ಹಿಂದ್ಗಡೆ ಕಸಬರ್ಗೆ ಇಟ್ಕೊಂಡು ಅವ್ರು ನಡೆದಂತ ಜಾಗ ಕೂಡ ಕ್ಲಿಯರ್ ಮಾಡ್ತಿದ್ರು. ಇಂಥ ಒಂದು ಹೀನವಾದಂತ ಕೃತ್ಯ ನಮ್ಮ ದೇಶದಲ್ಲಿ ನಡೀತಾ ಇತ್ತು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನೋವಿತ್ತು. ನಮ್ಮ ದಲಿತ ಸಮಾಜದಲ್ಲಿ ನಾವು ಕೂಡ ಎಲ್ಲರಂತೆ ಸ್ವಾಭಿಮಾನದ ಬದುಕನ್ನು ಬದುಕಬೇಕು, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕು, ನಮ್ಮ ಮಹಿಳೆಯರು ಕೂಡ ಸ್ವಾಭಿಮಾನದ ಜೀವನ ಬದುಕಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು. ಹಾಗಾಗಿ ಅವರು ಈ ಒಂದು ಬಹಿಷ್ಕೃತ ಕಾರ್ಯಕಾರಿಣಿ ಸಭೆಯನ್ನ ಇಟ್ಕೊಂಡು ನಿಪ್ಪಾಣಿಗೆ ಬರ್ತಾರೆ. ಅದೇ ಏಪ್ರಿಲ್ 11, 1925. ह्याच एप्रिल 10 आणि 11 तारखेला आपले डॉक्टर बाबासाहेब आंबेडकर येऊन निप्पाणीला 100 वर्ष पूर्ण झाले. आणि ह्या 100 वर्षाचा इतिहास आपण पुसायचं नाही आहे. हे इतिहास माझ्या पुढच्या पिढीला दाखवायचा आहे. म्हणून मला खूप अभिमान वाटतोय की माझ्यासारखी सौभाग्यवान मुलगी नसेल की ही एक संधी मला आज मिळालेली आहे. कारण दीन दलितांचे अश्रू पुसण्यासाठी डॉक्टर बाबासाहेबांनी संकल्प केला. आपल्या दलित समाजाच्या मुलांना शिक्षणासाठी डॉक्टर बाबासाहेब आंबेडकरांनी एक क्रांतिकारी विचार मांडला. आणि तोच विचार आपल्या ह्या दक्षिण कर्नाटकामध्ये त्यावेळेला मुंबई प्रांत होतं, तर ह्या निप्पाणीला देखील पहिल्यांदा त्यांनी भेट दिली होती. ಅಣ್ಣ, ನನಗೆ ಹೇಳಕ್ ಅಭಿಮಾನ ಅನ್ನಿಸ್ತದೆ. ಇವತ್ತು ನಾವು ಯಾವ ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ದೀವಿ, ಇದೇ ವೇದಿಕೆ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡಿರೋದು ನಮ್ಮ ನಿಪ್ಪಾಣಿಯ ಇತಿಹಾಸ ಅಂತ ಹೇಳೋದಕ್ಕೆ ನನಗೆ ಬಹಳಷ್ಟು ಖುಷಿ ಆಗ್ತದೆ. ह्याच व्यासपीठावरती, ह्याच जाग्यावरती डॉक्टर बाबासाहेबांनी भाषण केलं होतं. आणि मला खूप अभिमान वाटतोय की आपण हे तर म्हटले होते की अन्यायाच्या विरोधामध्ये लढायचं आहे. शिका, शिक्षित व्हा, संघटित व्हा आणि आपण पुढे जायचं आहे.
म्हणून त्यांनी सांगत होते की कुठंतरी आम्हाला ज्ञानाचं पूर्तता कमी आहे, आपण शिक्षण घेतलो नाही, आपण कुठंतरी आम्हाला कुठेही संधी मिळत नाही, म्हणून आपण त्याने त्या ಬಾಬಾಸಾಹೇಬಾಂನಿ सांगितलं ಆ ದಿನ ಹೇಳಿದ್ರು ನೀವೆಲ್ಲರೂ ಶಿಕ್ಷಣವನ್ನ ತೆಗೆದುಕೊಳ್ಳ್ರಿ, ಸಂಘಟನೆಯನ್ನ ಮಾಡ್ರಿ, ಶಿಕ್ಷಣವನ್ನ ತಗೊಂಡು ಸಂಘಟನೆಯನ್ನ ಮಾಡಿದ್ರೆ ನಾವು ಮುಂದಕ್ಕೆ ಬರ್ತೀವಿ ಅಂತಕ್ಕಂಥ ಸಂದೇಶವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ಪುಣ್ಯ ಭೂಮಿಯಿಂದ ಇದೇ ವೇದಿಕೆ ಜಾಗದಲ್ಲಿ ಅವ್ರು ಹೇಳಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅದರ ನಂತರ बाबासाहेब आंबेडकरची 2-3 वेळेला आपल्या निप्पाणीला आले. तेच 1938ला 1938 ನಲ್ಲಿ ಎರಡನೇ ಬಾರಿ ಬರ್ತಾರೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು. ಅವತ್ತು ನಮ್ಮ ಈ ಭಾಗವನ್ನ ನೋಡಿದಾಗ ಲಕ್ಷಾಂತರ ಜನ ಅವ್ರ ಫಾಲೋವರ್ಸು ಕರ್ನಾಟಕದಿಂದ, ಮಹಾರಾಷ್ಟ್ರದಿಂದ, ಸುತ್ತಮುತ್ತಲಿಂದ ಇಲ್ಲಿ ಬಂದು ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ. ಹೂವಿನ ಅಲಂಕಾರವಾದಂತ ವಾಹನದಲ್ಲಿ ಅವರಿಗೆ ಸ್ವಾಗತ ಮಾಡ್ತಾರೆ. 100 ಜೊತೆ ಎತ್ತಿನ ಬಂಡಿಗಳ ಮುಖಾಂತರ, ನಾವು ಇವತ್ತು ಬೈಕ್ ರ್ಯಾಲಿ ಮಾಡಿರೋ ರೀತಿ 100 ಜೊತೆ ಎತ್ತಿನ ಬಂಡಿ ಮುಖಾಂತರ ಅವರಿಗೆ ಸ್ವಾಗತ ಮಾಡಿಕೊಂಡು ನೂರಾರು ಮಹಿಳೆಯರು ಅವರಿಗೆ ಆರತಿಯನ್ನ ಬೆಳಗಿ ಅವರಿಗೆ ಅಭಿಮಾನದಿಂದ ಚಂದೂಲಾಲ್ ಶೇಡ್ಜಿ ಅಂತಕ್ಕಂಥವ್ರು ಅವರಿಗೆ ಒಂದು ಮಾನ ಸನ್ಮಾನದ ಒಂದು ಪತ್ರಿಕೆಯನ್ನ ಕೂಡ ಕೊಡ್ತಾರೆ. ಆವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ದಿನಗಳ ಪರ್ಯಂತರವಾಗಿ ನಿಪ್ಪಾಣಿಯಲ್ಲಿ ನಿಂತಾಗ ವರಾಳೆ ಅಂತಕ್ಕಂಥ ಒಂದು ಮನೆತನದಲ್ಲಿ, ಆ ವರಾಳೆ ಅವರ ಮನೆತನದಲ್ಲಿ ಅವರು 2 ದಿನ ವಸತಿ ಮಾಡ್ತಾರೆ. ಇವತ್ತು ಆ ವರಾಳೆ ಮನೆತನದವರು ಸುಪ್ರೀಂ ಕೋರ್ಟ್ನ CS ಆಗಿ ಕೂಡ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, CJ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆ ಕುಟುಂಬ ಇವತ್ತು ವರಾಳೆ ಕುಟುಂಬ. ಅದರ ಜೊತೆಗೆ ಬಾಬಾ ಸಾಹೇಬರು ಸಾಯಂಕಾಲ ವಾಕಿಂಗ್ ಹೋಗ್ತಿದ್ರಂತ. बाबासाहेब संध्याकाळी फिरायला जात होते म्हणे घोड्यावरती, ಕುದುರೆ ಮೇಲೆ ಅವರು ವಾಯು ವಿಹಾರಕ್ಕೆ ಹೋಗ್ತಿದ್ರು. ಆ ಕುದುರೆಗಳಿದ್ದು ಕರಾಳೆ ಮನೆತನದ್ದು. ಆ ಕರಾಳೆ ಮನೆತನದವರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಅವತ್ತು ವರಾಳೆಯವರ ಮನೆಯಲ್ಲಿ ನಿಂತರು, ಕರಾಳೆಯವರ ಕುದುರೆಯನ್ನ ತಗೊಂಡು ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ನನ್ನ ಕ್ಷೇತ್ರದ ಗವಾನ್ ಅಂತಕ್ಕಂಥ ಒಂದು ಬೆಟ್ಟದ ಮೇಲೆ ಡೋಂಗ್ರಾವರ್ತಿ ಜಾऊन ಬಸಾಯ್ತು. ಇವತ್ತು ನನಗೆ ಅಭಿಮಾನ ಇದೆ, ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಡಾಕ್ಟರ್ ಬಾಬಾ ಸಾಹೇಬ್ರು ಎಲ್ಲೆಲ್ಲಿ ಬಂದಿದ್ದಾರೆ ಅಲ್ಲಲ್ಲಿ ಸ್ಮಾರಕವನ್ನ ಮಾಡ್ತಿದ್ರು. ಅಂದಿನ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನ ಮಾಡಿದೆ, ನನ್ನ ನಿಪ್ಪಾಣಿ ಕ್ಷೇತ್ರದಲ್ಲಿ ಬಾಬಾ ಸಾಹೇಬರು ಕುದುರೆ ಮೇಲೆ ಹೋಗ್ತಿದ್ರು, ಗವಾಣದ ಬೆಟ್ಟದ ಮೇಲೆ ಕೂಡ್ತಿದ್ರು, ಎಲ್ಲಿ ಅವರು ಕೂಡ್ತಿದ್ರು ಅಲ್ಲೇ ನಾನು ಸ್ಮಾರಕ ಮಾಡಬೇಕು ಅಂತಕ್ಕಂಥ ಆಸೆಯನ್ನ व्यक्तಪಡಿಸಿದ್ದು. जिथं बाबासाहेब घोड्यावरती जाऊन वॉकिंगला बसत होते त्याच गव्हाणीच्या डोंगरावरती आम्ही आज भाजपा सरकारच्या माध्यमातून 10 एकर जमीन तिथं घेतलेली आहे. बाबासाहेबांचं स्मारक करायचं आहे आणि घोड्यावरचं मूर्ती देखील तिथं आपण बसवायचं आहे. ಅಲ್ಲಿ ಆ ಕರಾಳೆ ಮಂತಂದವರು ಕೂಡ ಅಲ್ಲಿ ಇವತ್ತು ಕುದುರೆ ಮೇಲೆ ಕೂಡ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸುಂದರವಾದಂಥ ಮೂರ್ತಿಯನ್ನ ನಾವು ಇವತ್ತು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ದೇವಚಂದ್ ಶಹಾಜ್ ಅವರು ಕೂಡ ಅವರಿಗೆ ಒಂದು ಸನ್ಮಾನವನ್ನ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ನಿಪ್ಪಾಣಿಯಲ್ಲಿ ಇದೆ. ಹಾಗಾಗಿ ಇವತ್ತು ಇದೆಲ್ಲ विषयಗಳನ್ನ ನೋಡಿದಾಗ ಇವತ್ತು ನಾವು डॉक्टर बाबासाहेब आंबेडकर मला सांगू इच्छितो, ज्या वेळेला डिसेंबरमध्ये बेळगावमध्ये हिवाळी अधिवेशन सुरू होता त्यावेळेला बेळगावला महात्मा गांधीजी येऊन 100 वर्ष पूर्ण झाली होती. आपल्या कर्नाटक ಸರ್ಕಾರ ಬೆಳಗಾವಿಗೆ ಗಾಂಧೀಜಿ ಅವರು ಬಂದ್ರು ಅಂತ ಹೇಳಿ ಗಾಂಧೀಜಿ ಅವರ ಒಂದು ಕಾರ್ಯಕ್ರಮವನ್ನ ಸರ್ಕಾರದ ದುಡ್ಡು ಖರ್ಚು ಮಾಡಿ 4 ದಿನ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಮಾಡಿದ್ರು. ನನಗೂ ಕೂಡ ಅಭಿಮಾನ ಇತ್ತು. ನಾನು ಸದನದಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ತಂದೆ, ನೀವು ಗಾಂಧೀಜಿಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಮಾಡ್ರಿ, ಅದಕ್ಕೆ ನಮ್ಗೆ ತೊಂದರೆ ಇಲ್ಲ. ಆದರೆ ಸ್ವತಂತ್ರ ಭಾರತ ಆದಮೇಲೆ ನಮ್ಮ ಭಾರತ ದೇಶ ಹೆಂಗಿರಬೇಕು ಅಂತ ಸಂವಿಧಾನವನ್ನು ಬರೆದಂತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆಯಿತು, ಅವ್ರದ್ದು ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಅಲ್ಲಿ ಧ್ವನಿ ಎತ್ತಿದ್ದೆ. ಆದರೆ सरकारदವರು ಕೇಳಲಿಲ್ಲ. मी अधिवेशन मध्ये बोललेलं त्यांच्या सरकारच्या कानावरती पडलं नाही.
गांधीजींचं केलं, परंतु आंबेडकरांचं करायचं विचार सरकारला आला नाही. ज्या स्वातंत्र्याबद्दल गांधीजी त्यांचं जीवन दिलं असतील, परंतु आम्हाला पण ते अभिमान आहे. परंतु स्वातंत्र्यानंतर भारत 77 वर्ष इतकं सुंदर भारताचं राजकारण चाला लागलं, त्याला कारणीकर्ता असणारे डॉक्टर बाबासाहेब आंबेडकर आहेत. आणि त्यांचा कार्यक्रम करूया म्हटलं तर सरकारने आमच्याकडे लक्ष दिलं नाही. मग आपल्या राज्यातले सर्व माझे भाजपाचे प्रमुख, माझ्या केंद्रातले सर्व भाजपाचे नेते आपल्याला सांगितलं की इथं काहीतरी कार्यक्रम व्हायला पाहिजे. म्हणून 11 तारखेला बेंगळुरूहून रथ सुरू झाला. आज रथ निप्पाणीला आला आणि निप्पाणीमध्ये आम्ही सुंदर असं कार्यक्रम आज करायला लागलोय. ಇವತ್ತು ಇದಾದ ಮೇಲೆ ವಿಜೇಂದ್ರ ಅಣ್ಣವ್ರ ಕಡೆಯಿಂದ ನಾವೊಂದು ಲಾಂಚ್ ಮಾಡಿಸ್ತೀನಿ. 10 ಎಕರೆ ಜಮೀನಿನಲ್ಲಿ ಬಾಬಾ साहेब आंबेडकरರ ಒಂದು स्मारक. ಅಲ್ಲಿ बाबासाहेब जे आले होते त्यावेळेला सांगत होते मुलांच्या शिक्षणासाठी इथं काहीतरी व्यवस्था झालं पाहिजे. म्हणून त्या 10 एकरामध्ये गव्हाणीच्या डोंगरामध्ये बाबासाहेब आंबेडकरांचं स्मारक, मुलांच्या शिक्षणासाठी तिथं एक हॉस्टेल आणि बाबासाहेबांचं जीवन चरित्र दाखवण्यासाठी एक म्युझियम आणि सर्वात मोठं घोड्यावरती बसलेलं बाबासाहेबांचं एक मूर्ती आणि क्रांतीस्तंभ, बौद्ध स्तूप आणि हॉस्टेल अशा पद्धतीचं सुंदर असं ಸ್ಮಾರಕ आम्ही बनवायला लागले. ಅದಕ್ಕೆ ನಾನು ಇದರ ಮುಖಾಂತರ ಹೇಳ್ತಾ ಇದ್ದೇನೆ, ಬಾಬಾಸಾಹೇಬರ ಸ್ಮಾರಕ, ಅವರ ಒಂದು ಭವನ, ಕೀರ್ತಿ ಸ್ತಂಭ, ಬೌದ್ಧ ಸ್ತೂಪ, ಮಕ್ಕಳಿಗೆ ಹಾಸ್ಟೆಲ್ ಮತ್ತು ಒಂದು ಬಾಬಾಸಾಹೇಬರ ಜೀವನವನ್ನ ತೋರಿಸುವಂತ ಒಂದು ಮ್ಯೂಸಿಯಂ ಅನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ 1,30,00,000 ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಂದಿದೆ. ಇವತ್ತು ನಾನು ನನ್ನ ಶಾಸಕರ ಫಂಡ್ನಿಂದ 1 ಕೋಟಿ ಹಾಕ್ತೇನೆ. ಅದೇ ರೀತಿ ನಮ್ಮ ಜೊಲ್ಲೆ ಗ್ರೂಪ್ನಿಂದ 1 ಕೋಟಿ ಹಾಕ್ತೀವಿ. 3,30,00,000 ರೂಪಾಯಿ ಇವತ್ತು ನಾವು ಸ್ಮಾರಕವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ MLC MP ಗಳಿಗೂ ನಾನು, राज्य परिषद सदस्यरिಗೂ ನಾನು विनंती ಮಾಡ್ತೇನೆ, ಇದಕ್ಕೆ ತಾವುಗಳು ಕೂಡ ಕೈ ಜೋಡಿಸಬೇಕು. तुम्हाला मराठीमध्ये सांगतो की त्या स्मारकासाठी भाजपा सरकारनं 1,30,00,000ची निधी मंजूर केलेले. मी माझ्या आमदार फंडातून 1 कोटी घालणार आहे, जोल्ले ग्रुपच्या माध्यमातून 1 कोटी घालणार आहे. आताच 3,30,00,000चा निधी आपल्या बाबासाहेबांच्या स्मारकासाठी करून ठेवलेला आहे. आमचं स्मारक असं करणार आहे की जगातले सर्वजण, आपल्या देशातले सर्वजण निप्पाणीचं स्मारक बघायला यायला पाहिजे, अशा पद्धतीचं स्मारक आपण उभं करायचंय. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಅನೌನ್ಸ್ ಮಾಡಿದ್ರು, ಬಾಬಾ ಸಾಹೇಬ್ರ ಅತಿ ಎತ್ತರದ ಒಂದು ಮೂರ್ತಿಯನ್ನ ಮಾಡ್ತೀವಿ ಅಂತ ಹೇಳಿ. ಇಷ್ಟು ದಿವಸ ಯಾಕೆ ನಿಮ್ಮ ಮನಸ್ಸಿನಲ್ಲಿ ಬರಲಿಲ್ಲ? ಇವತ್ತು ನಿಪ್ಪಾಣಿಯ ಕಾರ್ಯಕ್ರಮ ಮತ್ತು ಭೀಮ ರಥವನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಬಂತ. ಆದ್ರೆ ನಾವು ಮಾತ್ರ ಸುಮ್ಮನೆ ಕೂಡಂಗಿಲ್ಲ. ನಾ ಎಲ್ಲ ಹಿರಿಯರಲ್ಲೂ ವಿನಂತಿ ಮಾಡ್ತೇನೆ, ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಇವತ್ತು ಮನವಿಯನ್ನ ಕೊಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಇಡೀ ದೇಶದಲ್ಲಿ ಅದ್ಭುತವಾದಂತ ಸ್ಮಾರಕ ಎಲ್ಲರೂ ನೋಡಕ್ ಬರಬೇಕು ಅಂತಂದ್ರೆ ಅದು ನಿಪ್ಪಾಣಿಗೆ ಬರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರ ನನಗೆ ಬೇಕು ಅಂತ ಹೇಳಿ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಇದು ಒಂದು ऐतिहासिकवाದಂತ क्षण. हे एवढंच नाही, काँग्रेस म्हणजे काय म्हणून बाबासाहेबांनी ह्या पुस्तक मध्ये लिहिलेलं आहे. ಕಾಂಗ್ರೆಸ್ ಅಂದ್ರೆ ಯಾವ ರೀತಿ ಅನ್ಯಾಯ ಮಾಡ್ತದೆ ದೀನ ದಲಿತರಿಗೆ ಅನ್ನೋವಂತ ಒಂದು ವಿಷಯವನ್ನ ಈ ಪುಸ್ತಕದಲ್ಲಿ ಮಂಡಿಸಲಾಗಿದೆ. ಇದು ಮರಾಠಿ ಇದೆ, ಇದನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಬಾಬಾ ಸಾಹೇಬ್ರು ಈ ಭಾಷಣದಲ್ಲಿ ಹೇಳಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಈ ವಿಷಯ ಕೂಡ ಇವತ್ತು ನಿಮ್ಮೆಲ್ಲರ ಒಂದು ಗಮನಕ್ಕೆ ಬರಬೇಕು ಅನ್ನುವಂತ ಒಂದು ಆಸೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ಲಿ ತೆಗೆದ್ರೆ ಹೋದ तिथं मी वाचतो आणि कन्नडमध्ये सांगतो. काँग्रेस ही शेडजी आणि भटजींची व धनिकांची दासी बनलेली आहे. ಕಾಂಗ್ರೆಸ್ ಇದು ಶ್ರೀಮಂತರ ಪಾರ್ಟಿ ಆಗಿದೆ. ಇದು ಇಲ್ಲಿ ಬಡವರಿಗೆ ಯಾವುದೇ ರೀತಿಯ ನ್ಯಾಯ ಇಲ್ಲ. काँग्रेसकडून गरिबांचे कल्याण केव्हाच होणार नाही म्हणून बाबासाहेबांनी त्या दिवशी म्हटलं होतं. काँग्रेसनिंದ
ಬಡವರಿಗೆ ಯಾವತ್ತೂ ನ್ಯಾಯ ಸಿಗೋದಿಲ್ಲ, ದೀನ ದಲಿತರಿಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬರು ಈ ಸಭೆಯಲ್ಲಿ ಹೇಳಿದ್ರು. जोपर्यंत गांधी जिवंत आहेत तोपर्यंत देशाचा भल होणार नाही. ಯಾವಲ್ಲಿಗೆ ಗಾಂಧೀಜಿಯವರು ಜೀವಂತವಾಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ಜೀವಂತವಾಗಿದೆ, ಅಲ್ಲಿ ತನಕ ದೇಶದ ಉದ್ಧಾರ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ರು ಹೇಳಿದ್ರು. राजकारणात बुवाबाजी इतर बोकाळली आहे की त्यातूनही सुटका करून घेणे बऱ्याच विचारवंतांना देखील कठीण झालेलं आहे. ಯಾಕಂದ್ರೆ ಇಂಥ ವಿಚಾರವಾದಿಗಳು ಕಾಂಗ್ರೆಸ್ನೊಳಗಿದಾರಲ್ಲ, ಅವರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ನಮ್ಮ ದೇಶದ ಉದ್ಧಾರ ಆಗಂಗಿಲ್ಲ ಅಂತನ್ನ ಹೇಳ್ತಾ ಇದ್ದಾರೆ. काँग्रेस झटते असे गांधी कठीण झालेले आहे. गरिबांसाठी काँग्रेस झटते असं गांधी जरी म्हणत असेल तर त्यांच्या बोलण्यात व करण्यात पूर्व आणि पश्चिम इतके अंतर आहे. काँग्रेसमध्ये धनिकांना व भांडवलदारांना भरणा असल्यामुळे शेतकरी मजदूरांचे प्रश्न ते जिव्हाळ्याने सोडवतील असे म्हणणे वस्तुस्थितीला धरून नाही आहे. काँग्रेसवर विश्वास ठेवणे म्हणजे शेळ्या मेंढ्यांच्या कळपाने लांडग्यावर विश्वास ठेवणं इतके हास्यास्पद आहे. याकरिता गरिबांच्या गर्तेत लोळत पडलेल्या सर्व समाजाने एकत्रित येऊन हा प्रश्न सोडवण्याच्या दृष्टीने प्रयत्न केला पाहिजे. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತ ಮಾತು. ಯಾವತ್ತೂ ಕೂಡ ಕಾಂಗ್ರೆಸ್ನಲ್ಲಿ ದೀನ ದಲಿತರಿಗೆ ಮತ್ತು ಯಾರಿಗೂ ಕೂಡ ಬಡವರಿಗೆ ನ್ಯಾಯ ಸಿಗೋದಿಲ್ಲ, ಹಾಗಾಗಿ ಕಾಂಗ್ರೆಸ್ನಲ್ಲಿ ಯಾವತ್ತೂ ಆಗೋದಿಲ್ಲ ಅಂತ ಬಾಬಾ ಸಾಹೇಬ್ರು ಹೇಳಿರುವಂತ ಮಾತನ್ನ ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇನ್ನು ಮುಂದೆ ಎಲ್ರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನಾನು ವಿಜೇಂದ್ರ ಅಣ್ಣವ್ರಿಗೆ ವಿನಂತಿ ಮಾಡ್ತೇನೆ, ನಮ್ಮ ಸ್ಮಾರಕದ ಒಂದು ವಿಡಿಯೋ ಇವತ್ತು लॉन्च ನೀವು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ते स्मारकचं चित्र आपण LED वरती बघू शकता.